ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಡ್ಜಸ್ಟ್ ಫ್ಯಾನ್ ಕೂರಿಸೋದು ಯಾವ ರೀತಿ ಅನ್ನೋದು ತೋರಿಸ್ತೀನಿ. ಇದು ಓವನ್ ಆಗಿರಲಿಲ್ಲ, ಈಗ ಓವನ್ ಮಾಡಿರೋದು ಕಾಣಿಸಿದೆ ಅನ್ಕೊಳ್ತೀನಿ. ಬುಡ್ಗೋಕೆ ಆವಾಗಲೂ ಗೋಡೆ ಕಟ್ಟೋ ಟೈಮಲ್ಲಿ ಈ ಥರ ಪೈಪ್ ಇಟ್ಬಿಟ್ಟು ಇಟ್ಟರೆ ಒಳ್ಳೇದು. ಇವೆಲ್ಲ ಆದಮೇಲೆ ಹೊಡೆದು ಮಾಡೋಕ್ಕಿಂತ ಈ ಥರ ಇವರು ಕಟ್ಟುವಾಗ ಮಾಡ್ಕೊಂಡಿಲ್ಲ. ನೋಡಿ, ಇದು ವೆಂಟಿಲೇಷನ್ನೇ, ಅಂದರೆ ಅದರಲ್ಲಿ ಏರ್ ಅಡ್ಜಸ್ಟ್ ಆಗೋದಿಲ್ಲ. ಈ ಥರ ಅಡ್ಜಸ್ಟ್ ಫ್ಯಾನ್ ಹಾಕಬೇಕು. ಅಡ್ಜಸ್ಟ್ ಇದಿದೆ ನೋಡಿ, ಇದು ವೆಂಟಿಲೇಷನ್ ಇದೆ. ಅದಕ್ಕೆ ಮೆಸ್ ಹೊಡಿಸ್ತೀನಿ. ಆದ್ರೂ ಇದರಿಂದ ಸ್ಮೆಲ್ ಯಾವತ್ತು ಹೊರಗಡೆ ಗಾಳಿನೇ ಒಳಗಡೆ ಬರುತ್ತೆ ಹೊರತು ಒಳಗಡೆ ಇರೋ ಗಾಳಿ ಹೊರಗಡೆ ಹೋಗೋದು ಕಮ್ಮಿ. ಅದಕ್ಕೋಸ್ಕರ ಈ ಥರ ಅಡ್ಜಸ್ಟ್ ಫ್ಯಾನ್ ಹಾಕಬೇಕು. ಈಗ ಇದಕ್ಕೆ ಯಾವ ರೀತಿ ಫಿಟ್ಟಿಂಗ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಎಲ್ಲ ಹೋಲ್ ಹೊಡೆದಿಟ್ಟಿದ್ದೀವ. ಇದಕ್ಕೆ ಈ ರೀತಿ ಫಿಟ್ಟಿಂಗ್ ಬರುತ್ತೆ. ಕಾಣಿಸಿದೆ ಅನ್ಕೊಳ್ತೀನಿ ನೋಡಿ. ಈ ಥರ ಲಾಕ್ ಮಾಡಿಬಿಟ್ಟು ಅದಕ್ಕೆ 4 ಸ್ಕ್ರೂ ಬರುತ್ತೆ ಈ ಜಾಗದಲ್ಲಿ. ಆ 4 ಸ್ಕ್ರೂ ಹಾಕ್ಬಿಟ್ಟು ಇಲ್ಲಿ ಸೀಲಿಂಗ್ ರೋಸ್ ಇದೆ. ಈ ಸೀಲಿಂಗ್ ರೋಸ್ಗೆ ಕಲೆಕ್ಷನ್ ಆಗುತ್ತೆ. ಇದು ಇಲ್ಲಿಗೆ ಫಿಟ್ಟಿಂಗ್ ಹಾಕ್ಬೇಕಿದೆ ಸೀಲಿಂಗ್ ರೋಸು. ಈ ಫ್ಯಾನ್ ಈ ರೀತಿ ಬರುತ್ತೆ ನೋಡಿ, ದೂರ ನೋಡಿ ಕಾಣುತ್ತೆ ನೋಡಿ. ಮೇಲೆ ವೆಂಟಿಲೇಷನ್ ಇದೆ, ಆದರೂ ಅದೇನು ಪರಿಣಾಮ ಬರೋಲ್ಲ. ಅದೇನಿದ್ರು ಹೊರಗಡೆಯಿಂದ ಗಾಳಿ ಬರೋಂಥದ್ದಕ್ಕೆ ಆಗುತ್ತೆ. ಪುನಃ ಇದು ಎಕ್ಸಿಟ್ ಮಾಡೋಕ್ಕೆ ಇದು ಬೇಕು, ಯಾಕಂದರೆ ಎಕ್ಸಿಟಿಂಗ್ ಇಲ್ಲ ಇಲ್ಲಿ. ಫ್ಯಾನ್ ಹಾಕಿದ್ರೇ ಎಕ್ಸಿಟ್ ಆಗೋದು. ಅದಕ್ಕೋಸ್ಕರ ಆದಷ್ಟು ಹೋಟ್ಲುಗಳಲ್ಲಿ ಈ ಥರ ಮಾಡಿ. ಯಾಕಂದರೆ ಈ ರೂಮಲ್ಲಿ ಗ್ಯಾಸ್ ಗೀಸರ್ ಬರುತ್ತೆ ನೋಡಿ, ಈ ಜಾಗದಲ್ಲಿ ಗ್ಯಾಸ್ ಗೀಸರ್ ಬರುತ್ತೆ ನೋಡಿ. ಇಲ್ಲಿ ಗ್ಯಾಸ್ ಪಾಯಿಂಟ್ ಬಿಟ್ಟಿದ್ದೀನಿ, ಅದಕ್ಕೂ ಫಿಟ್ಟಿಂಗ್ ಬರುತ್ತೆ. ಎಲೆಕ್ಟ್ರಿಕಲ್ ಹಾಕೊಳ್ತೀನಿ ಅಂದ್ರೂ ಅಲ್ಲಿ ಸಾಕಿಟ್ಟು ಪ್ರಯೋಜನ ಮಾಡುಂಟು ನೋಡಿ. ಅದ್ರದ್ದು DP ಸಾಕಿಟ್ಟು ನೋಡಿ. ಆಲ್ಮೋಸ್ಟ್ ಇಲ್ಲೆಲ್ಲ ಗ್ಯಾಸ್ ಗೀಸರಾಗ 90% ಗ್ಯಾಸ್ ಗೀಸರೇ ಬರುತ್ತೆ. ಇದು ನೋಡಿ, ಈ ಜಾಗದಲ್ಲಿ ಸೀಲಿಂಗ್ ರೋಡ್ ಬರುತ್ತೆ. ಈ ಥರ ಫಿಟ್ಟಿಂಗ್ ಬರುತ್ತೆ. ಇದು ಇಲ್ಲಿಂದ ಅಡ್ಜಸ್ಟ್ ಫ್ಯಾನ್ಗೆ ಕಲೆಕ್ಷನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡಿಡಿ, ಬ್ಲ್ಯಾಕ್ ಕಲರ್ ಬರೋ ಹಾಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.